ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಮನರೇಗಾ ಹಾಗೂ ನ್ಯಾಷನಲ್ ಹೆರಾಲ್ಡ್ ಕೇಸ್ ಎರಡೂ ವಿಚಾರವನ್ನು ಮುಂದಿಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ ಮೇಡಮ್. ಹೌದು ನೋಡಿ, ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ತತ್ವ ಹಿಡ್ಕೊಂಡು ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದಂಥವ್ರು. ಅಂಥವರ ಹೆಸರಿಟ್ಟು ಹಳ್ಳಿಯಲ್ಲಿ ದುಡಿಯುವ ಕೈಗೆ ಕೆಲಸ ಬೇಕು ಅಂತ ಹೇಳಿ ಮನರೇಗಾ ಸ್ಕೀಮನ್ನು 2004 ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಬಂತು. ಆ ಸ್ಕೀಮ್ ಹೆಸರನ್ನ ಚೇಂಜ್ ಮಾಡ್ತೀವಂದರೆ ಅವರಲ್ಲಿ ಎಷ್ಟು ದ್ವೇಷದ ಮನೋಭಾವನೆ ಇದೆ ಅಂತ ಇದು ಎದ್ದು ಕಾಣಿಸುತ್ತೆ. ಇದರ ವಿರುದ್ಧವಾಗಿ ಅದು ಎಂಥವರ ಮಹಾತ್ಮರ ಹೆಸರನ್ನು ಇಟ್ಟಿರೋದನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅಂಥವರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಅವರು ಹೇಳಿದರು, ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದರು. ಸೊ ಅವರ ಮೂರ್ತಿಯ ಪ್ರತಿಮೆಯ ಕೆಳಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೋಡಿ, ನಾನು ಅಸೆಂಬ್ಲಿನಲ್ಲಿ ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧ ಇದ್ದೀನಿ. 23 ಕಂತನ್ನು ಕೊಟ್ಟಿದ್ದೀನಿ. 46,000 ರೂಪಾಯಿಯನ್ನು 1,26,00,000 ಮಹಿಳೆಯರಿಗೆ ಇಂಡಿವಿಜುವಲ್ ಆಗಿ 46,000 ರೂಪಾಯಿ ಇಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ದೀನಿ. ಆಗಸ್ಟ್ವರೆಗೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧ ಇದ್ದೀನಿ. ಮಿಕ್ಕಿರೋದು ಫ್ಲೋರ್ನಲ್ಲಿ ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.